ಕೀಳ್ಯಾದು ಮೇಲ್ಯಾವುದು. ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಯೋಗಿ ಸಿದ್ಧರು ಗುರುಗಳು. ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಯೋಗಿ ಸಿದ್ಧರ ಗುರುಗಳು. ಮಸಣದಲ್ಲಿ ಈ ವೀರ ಬಾಹುವ ಜಗುಂಡ ಕುಂಡಕ ಜಗು ಜಗುಂಡ ಕುಂಡಕ ಜಗು. ಮಸಣದಲ್ಲಿ ಈ ವೀರ ಬಾಹುವ ಮತದಲ್ಲಿ ಕೀಳ್ಯಾವುದೋ ಚುಪ್ಪ ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಅಳು ಮನಸನ ಮಧ್ಯೆ ಕೀಳ್ಯಾದು ಮೇಲ್ಯಾವುದೋ. ಕೀಳ್ಯಾದು ಮೇಲ್ಯಾವುದೋ. ಕೀಳ್ಯಾದು ಮೇಲ್ಯಾವುದೋ. ಅವನು ಕುಡಿತಾ ಕಂಡು ತನ್ನ ಸ್ನೇಹಿತರ ಜೊತೆ ಬಂದ್ಬಿಟ್ನಲ್ಲ. ಏನಾಯ್ತು ಇಷ್ಟ ದಿನ ಆದ್ರೂ ಯಾವ ಹೆಣನು ನಮ್ಮ ಸ್ಮಶಾನದ ಕಡೆ ಬರ್ತಾ ಇಲ್ಲ, ಬರೋ ಲೆಕ್ಕ ಹಾಕ ಬರ, ಯಾವ ಮನೆ ಮುಂದೆ ಒಗಾಡ್ತಿದ್ರು ನೋಡ್ಕ ಬರಲೇ ಅಂತ ವೀರಬಾಹು ತಗೊಂಬಂದ್ನಲ್ಲ ಮಾರುಕಟ್ಟೆ ಹತ್ರಕ್ಕೆ. ಜನ ನಿಂತಿ ನೋಡ್ದ. ಏನಾದ್ರು ಗುಂಪು ನಿಂತಿರೋದು ಜನ. ಅವನೇ ಮಾರ್ಕೊಂಡ್ಬಿಡ್ತಿದ್ದಾನೆ. ಅವನೇ ಮಾರ್ಕೊಂಡ್ಬಿಡ್ತಾ ಇದ್ದಾನ. ನೋಡವ ನಡಿಲ್ಲ ಅಂತ ವೀರಬಾಹು ಕರ್ಕೊಂಬಂದೆ. ಎಲ್ಲರೂ ಹರಿಶ್ಚಂದ್ರ ತನ್ನ ತಾನೇ ಮಾರ್ಕೋತಿರೋದ್ ನೋಡ್ದ. ಆಳು ಕಟುಮಸ್ತಾಗಣ ಕಣ ನಮ್ಗ ಹೇಳದ್ ಕೆಲಸ ಮಾಡಕ ಸರಿಯಾಗಿಲ್ವಾಮ. ಹೌದು ಹೌದು ಡೇನೆ. ಕೇಳ ಅವನ್ನ. ಏನಯ್ಯ ನೀನೇ ಮಾರ್ಕೋತಾ ಇದೀಯಾ? ಹೌದು ಸ್ವಾಮಿ, ನಾನೇ ಮಾರ್ಕೋತಾ ಇದ್ದೀನಿ. ನೀವ್ ಇಷ್ಟ ಇದ್ರೆ ಕೊಟ್ಟುಕೊಳ್ಳಿ ಸ್ವಾಮಿ. ಏನ್ ಹೇಳ್ತೇವೆ ವ್ಯಾಪಾರ? ಅಷ್ಟು ನಕ್ಷತ್ರಕ್ಕೆ ಬಂದ. ಬಂದ್ಬಿಟ್ಟ ಅಲ್ಲಿ ಕೊಂಡ್ಕೊಳ್ಳಕ್ಕೆ ದೊಡ್ಡ ಮನುಷ್ಯ. ತೂತು ವಾಸನೆ ತಗೊಳ್ಳಿ. ದುರ್ವಾಸನೆ ಬಡಿತಾ ಇದ್ದೆ. ದುರ್ವಾಸನೆ ಯಾರ ನಿಮ್ಗೆ ಎಲ್ಲಿಂದ ಬಂದೆ? ನಾನಾ ಸ್ಮಶಾನ ಕಾಯೋನು ವೀರಬಾಹು ಅಂತ. ಅದಕ್ಕೆ ಎಷ್ಟೊಂದು ದುರ್ವಾಸನೆ ಬಡಿತಾ ಇದೆಯಾ? ಮೈಲಿಗೆ ಆಗುತ್ತೆ, ದೂರ ನಿಂತ್ಕೊಳ್ಳಯ್ಯ. ನೀನ್ ನಿಂತಿರೋದು ನೆಲದ ಮೇಲೆ, ನಾನ್ ನಿಂತಿರೋನು ಅದೇ ನೆಲದ ಮೇಲೆ. ಇಬ್ರು ಒಂದೇ ನೆಲದ ಮೇಲೆ ನಿಂತ ಮೇಲೆ ನೀನ್ ಮೇಲೂ ನಾನ್ ಕೀಳು ಅಂತಿದ್ದ. ನೋಡೋ, ನಿನ್ ಪುರಾಣ ಬೇಕಾಗಿಲ್ಲ. ನಾವೆಲ್ಲ ದೊಡ್ಡವರು. ಪಕ್ಕಕ್ಕೆ ನಿಂತ್ಕೋ. ಅವೆಲ್ಲ ಬೇಡ. ವ್ಯಾಪಾರ ಏನ್ ಹೇಳ್ತೀಯ ಅವನಿಗೆ? ಅವನ್ಗ 1,00,000 ವರಹ ಕೊಟ್ಬಿಡ್ತೀಯ? ಅಟೆಯ ಮಾಡ್ಕೆ ಒಳಗಿಲ್ವ? ಎತ್ಕೊಡ ಅವನಿಗೆ. ಆ ಮಡಕೆ ಒಳಗಿರುವಂತ ದುಡ್ಡನ್ನು ಎತ್ಕೊಟ್ಟಾಗ ನಕ್ಷತ್ರ ಕೇಸ್ಕೊಂಡ. ತೂತು ಎಷ್ಟು ದಿನದಿಂದ ಇಟ್ಟಿದ್ನು, ಕೊಳತು ನಾಡ್ತಾ ಇದೆ. ಕೊಟ್ಟಾಯ್ತಲ್ಲ, ಈಸ್ಕೊಳ. ಲೆಕ್ಕ ಸರಿಯಾಗಿದೆ ನೋಡ. ಎಲ್ಲವನ್ನ ಇಸ್ಕೊಂಡಾಗ ನಕ್ಷತ್ರಕ್ಕನ ಮಾತನ ಸರಿಯಾಗಿದೆ ಎಂದಾಗ ಹರಿಶ್ಚಂದ್ರ ಹೊರಡಲು ಸಿದ್ಧರಾದ. ನಕ್ಷತ್ರಕ್ಕೆ ಕೂಗ್ತಾನೆ, ಹರಿಶ್ಚಂದ್ರ ಎಲ್ಲಿ ಕೊಟ್ಟೆ? ನನ್ನ ತಣಿಗಳ ಹತ್ರಕ್ಕೆ. ಅಯ್ಯೋ ಬೇಡಪ್ಪ, ಬೇಡ ಹರಿಶ್ಚಂದ್ರ, ನೀನು ಆ ಸ್ಮಶಾನವಾಸಿ ಜೊತೆ ಹೋಗೋದ ಬೇಡಪ್ಪ. ಇಲ್ಲ ಸ್ವಾಮಿ, ಈಗ ಅವರೇ ನನಗೆ ದೇವರು. ಅವರ ಸೇವಕ ನಾನು, ಅವನ ಪಾಲಕ ನಾನು. ಅವರು ನನ್ನ ಕೊಂಡುಕೊಂಡಿದ್ದಾರೆ. ಅವರೇ ನನಗೆ ದೇವರು, ಅವರೇ ನನಗೆ ತಂದೆ ತಾಯಿ ಎಲ್ಲ ಅವರೇ. ನನ್ನ ತರಿಬೇಡಿ ಹರಿಶ್ಚಂದ್ರ. ಏನಯ್ಯ ನಿನ್ನ ಈ ಸತ್ಯತನ? ಸತ್ಯಕ್ಕೋಸ್ಕರವಾಗಿ ಹೆಂಡತಿನ ಮಾರದೆ, ಮಗುನು ಕಳಿಸ್ಕೊಟ್ಟೆ, ನೀನೇ ಮಾರ್ಕೊಂಡೆ. ಇಷ್ಟಾದ್ರೂ ಯಾಕಪ್ಪ ಇಷ್ಟ ಆಟ ಮಾಡ್ತಾ ಇದೆಯಾ? ನೋಡು, ನನಗೆ ಈ ದುಡ್ಡು ಬೇಡ. ಹೋಗಿರೋ ನಿನ್ನ ಹೆಂಡತಿ ಮಗನ ಮತ್ತೆ ಕರೆಸ್ತೇನೆ, ಸರ್ವಸ್ವವನ್ನು ಮತ್ತೆ ಬರುವಂತೆ ಮಾಡ್ತೇನೆ. ಒಂದು ಸಾರಿ ಅಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತೇನೆ ಅಂತ ಒಂದು ಮಾತೇಳು, ನಿನಗೆಲ್ಲ ಮತ್ತೆ ಸಿಗುವಂತೆ ಮಾಡ್ತೇನೆ. ಹೇಳಪ್ಪ, ಹೇಳು. ನಕ್ಷತ್ರಿಕರೇ, ಇವೆಲ್ಲವನ್ನು ನಾನು ಪಡೆಯೋಗಿದ್ದೀರ, ನಾನು ಅವತ್ತೇ ಪಡೀತಾ ಇದ್ದೆ. ಬೇಡ, ಕಾಲ ಮುಗಿದೋಗಿದೆ. ನನಗೆ ಅವರೇ ದೇವರು. ನೀವಿನ್ನು ಹೋಗಿದ್ದು ಬನ್ನಿ. ಹರಿಶ್ಚಂದ್ರ ವೀರಬಾಹುನ ಜೊತೆ ಹೋಗ್ತಾ ಇದ್ರೆ ನಕ್ಷತ್ರಿಗ ಕಣ್ಣೀರಿಟ್ಟುಬಿಟ್ನಂತೆ. ಆಹಾ, ಎಂಥ ಸತ್ಯವಂತನಪ್ಪ ಇವನು. ಸತ್ಯಕ್ಕೋಸ್ಕರವಾಗಿ ಸರ್ವಸ್ವವನ್ನ ಧಾರೆ ಎರೆದ. ಕಟ್ಟುಕೊಂಡ ಹೆಂಡತಿನೂ ಮಾರದ, ತನಗ ತಾನೂ ಮಾರ್ಕೊಂಡ. ಅಪ್ಪ, ಏನು ಹೆಮ್ಮೆ ಆಗ್ತಾ ಇದೆ ಅಂದ್ರೆ, ಇಷ್ಟು ವರ್ಷಗಳ ಕಾಲ ನಾನು ವಿಶ್ವಾಮಿತ್ರನ ಗುರುಗಳ ಶಿಷ್ಯನಾಗಿದ್ದೇನುವುದಲ್ಲ, ಈ 30 ದಿನಗಳು ಈ ಮಹಾಸತ್ಯವಂತನ ಜೊತೆಯಾಗಿದ್ದಲ್ಲ, ಅದೇ ನನ್ನ ಸೌಭಾಗ್ಯ. ಹೋಗಿ ಬಾ ಹರಿಶ್ಚಂದ್ರ, ನಿನಗೆಲ್ಲ ಒಳ್ಳೆದಾಗ್ಲಿ, ಹೋಗಿದ ಬಾ ಅಂತ ಅವನು ನಿಂತಿದ್ದ ಸ್ಥಳವನ್ನ ಕೈ ಮುಗಿದು ಕಣ್ಣೀರಿಟ್ಟು ಹೊರಟು ಬಿಟ್ಟಂತೆ ನಕ್ಷತ್ರಿಕ. ಅಂದ್ರೆ
ವೈರತ್ವವನ್ನು ಸಾಧಿಸಿ ಅವನಿಗೆ ಹಿಂಸೆ ಕೊಡ್ತೀನಿ ಅಂತ ಬಂದ ವ್ಯಕ್ತಿನೇ ಸೋತೋಗ್ಬಿಟ್ಟ ಅವನ ಸತ್ಯಕ್ಕೆ. ಎಂತ ಸತ್ಯವಂತ ಅವನು ಹರಿಶ್ಚಂದ್ರ, ಮಾರ್ಬಿಟ್ಟ ಅವನ. ವೀರಬಾಹು ಕರ್ಕೊಂಡು ಬಂದ ತನ್ನ ಎಲ್ಲಿಗೆ, ತನ್ನ ಮನೆ ಕಡೆಗೆ, ಗುಡಿಸಲ ಕಡೆಗೆ. ಏನಯ್ಯ, ನೀ ನನ್ನ ಶಿಷ್ಯ, ಈಗ ನನ್ನ ಹೆಸರು ವೀರಬಾಹು, ಅದಾಗಿ ನಿನ್ನ ಹೆಸರೇನಂದೆ? ಹರಿಶ್ಚಂದ್ರ ಅಂತ. ನಾಲ್ಗೆನೆ ಒಳ್ಳಲ್ವಲ್ಲಯ್ಯ, ನೋಡು ನನಗ ಅವೆಲ್ಲ ಬೇಡ, ನಾನು ವೀರಬಾಹು, ನನ್ ದಾಸ ನೀನು ಅಂದ್ಮೇಲೆ ನಿನ್ನ ಹೆಸರು ವೀರದಾಸು. ಏನು ಆಯ್ತು ದಿನ ಆಯ್ತು ಅಲ್ಲ, ಸಹೋದನಿ ಅನ್ಬೇಕು. ಏನೋಡು ಸಹೋದನಿ, ಅದು ಬದುಕುವ ಲಕ್ಷಣ. ಬಾರಿಯ ಅಂತ ತನ್ನ ಮನೆ ಕರ್ಕೊಂಡೋದಾಗ ತನ್ನ ಹೆಂಡತಿರು 3 ಜನ ಹೆಂಡತಿರಂತ ನೋಡಿ ಆ ವೀರಬಾಹುಗೆ. 3 ಜನ ಈ ಗಂಡಕ್ಲು ಒಂದೇ ಇಲ್ಲ, 3 ಸ್ಮಶಾನಕ್ಕೆ 3 ಜನ ಹೆಂಡ್ತಿರು ನೋಡಿ ಹೆಂಗಿದ್ದು ಇವಾಗ ಅವನಿಗೆ. ಹರಿಶ್ಚಂದ್ರ ಒಂದ್ ಹೆಂಡ್ತಿನೇ ಸಾಕು ಅಂತ ತ್ಯಾಗ ಮಾಡ್ಬಿಟ್ಟು ಬಂದ. ಅವ್ರ ಹೆಸರು ರಂಗಿ, ಮಂಗಿ, ನಿಂಗಿ ಅಂತ. ಅವ್ರ ನಿಂಗಿ 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 ರಂಗಿ, ನಿಂಗಿ, ಮಂಗಿ. ಆಗ ನಿಂಗಿ ಬಂದು, ಅಯ್ಯೋ ನೀವ್ ಯಾಕೆ ಕೂಕೋತಾ ಇದ್ದೀರಾ, ಅವ್ರಿಬ್ರು ಹೊರಗಡೆ ಹೋಗೋರೆ, ಇನ್ನೊಳ್ ನಾನು ಒಬ್ಬಳೆ. ಹೌದಾ, ನನಗೆ ತುಂಬಾ ಸುಸ್ತಾಗಿದೆ, ಏನಾದ್ರೂ ಸಿಗ್ಬೋದಾ ಎಂಡ ಗಿಂಡ? ಅಯ್ಯೋ ಕೊಡ್ತೀನಿ, ನಾನು ಇರೋದೇ ಅದಕ್ಕಲ್ವಾ, ಬನ್ನಿ ಅಂತ ಅವನ ಜೊತೆ ಕಾಲ ಕಳಿತಾವಳೆ ನೋಡಿ. ವೀರದಾಸು ಹೊತ್ತು ಕಾಲ ಆಯ್ತು ದನಿ, ಸಾಪೋ ದನಿ. ನನ್ನ ನೀನು ನಿನ್ನ ನಾನು ಆಡಿಕೊಂಡು ಕೂತಿಕೊಂಡು ಆಸೆಯ ತೀರದನ್ನ ಚಂದಮಾಮ, ನೇಸಾರ ಕಳೆಯದಂತ ಚಂದಮಾಮ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ, ಆಸೆಯ ತೀರದನ್ನ ಚಂದಮಾಮ, ನೇಸಾರ ಕಳೆಯದನ್ನ ಚಂದಮಾಮ. ಅರೆ ನೇಸಾರ ಕಳೆಯದನ್ನ ಚಂದಮಾಮ, ಅರೆ ನೇಸಾರ ಕಳೆಯದನ್ನ ಚಂದಮಾಮ. ಇವಳು ನಾಟ್ಯ ಮಾಡ್ತಾವ್ ಆನಂದ ಪಡಿಸ್ತಾ ಇದ್ರು. ವೀರಬಾಹು ಸಂತೋಷ ಪಟ್ಬಿಟ್ಟಲ್ಲ, ಬಹಳ ಸಂತೋಷ ಪಡಿಸ್ಬಿಟ್ಟೆ ನಿಂಗೆ. ವೀರದಾಸು ಹೆಂಗಿತ್ತು ನಾಟ್ಯ? ಇಲ್ಲ ಸ್ವಾಮಿ, ನಾನು ಆ ಕಡೆ ಗಮನನೇ ಕೊಡ್ಲಿಲ್ಲ, ನಿಮ್ ಪಾದ ಸೇವೆನೆ ಮಾಡ್ತಾ ಇದ್ದೆ. ಅಲ್ಲಲ್ಲಲ್ಲ, ಎಂತ ಸತ್ಯವಂತ, ಇಂಥವ್ರೆ ನನಗೆ ಬೇಕಾಗಿದ್ದು. ಒಂದ್ ಕೆಲಸ ಮಾಡು ನೋಡಯ್ಯ ವೀರದಾಸು, ಊರಾಚೆ ನನಗೊಂದು ಸ್ಮಶಾನ ಅದ, ಅದನ್ನ ಕಾಯೋ ಜವಾಬ್ದಾರಿ ನೀನು ಕೊಡ್ತೀನಿ, ಕಾಯ್ತೀಯಾ? ಆಗ್ಲಿ ಸ್ವಾಮಿ, ಖಂಡಿತವಾಗ್ಲು. ನೋಡು, ಹಗಲು ರಾತ್ರಿ ಅಂತ ನೋಡದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ಬೇಕು, ಬರುವಂತ ಎಣೆಗಳನ್ನ ಲೆಕ್ಕ ತಕ್ಕಬೇಕು. ದುಡ್ಡು, ಬಟ್ಟೆ, ಅಕ್ಕಿ 3 ಕೊಡ್ತಾರೆ ಅವರು. ದುಡ್ಡು ಬಟ್ಟೆ ನಂದು, ಅಕ್ಕಿ ನಿಂದು, ಆಗ್ಬೋದಲ್ಲ ಸಹೋದರಿ? ಕೊಡೋನಿಗೊಂದು ಕಂಬಳಿನ, ಕೊಡೋನು ಕಡ್ಡಿನ, ಒಂದು ಬೆತ್ತನ ಹಿಡ್ಕೊಂಡಿದ್ದೆ, ದೊಣ್ಣೆ ಹಿಡಿಸ್ಕೊಂಡು ಯಾವ ಕಂಬಳಿ ಹೊತ್ಕೊಂಡಿದ್ದೆ. ಸ್ಮಶಾನ ಕಾಯಕ್ ಬಂದ್ಬಿಟ್ಟ. ಯಾರು 64 ವಿದ್ಯೆ ಪಾರಂಗತನಾಗಿ ಸತ್ಯಸಂಧನಾಗಿ ಅಯೋಧ್ಯ ಸಾಮ್ರಾಜ್ಯವನ್ನು ಆಳುತ್ತಿದ್ದ ತ್ರಿಶಂಗ ಭೂಪಾಲನ ಮಗನಾಗಿರ್ತಕ್ಕಂಥ ಹರಿಶ್ಚಂದ್ರ ಚಕ್ರವರ್ತಿ ಸತ್ಯಕ್ಕೋಸ್ಕರವಾಗಿ ಸ್ಮಶಾನದಲ್ಲಿ ಹಣ ಸೂಡ್ತಾ ಇದ್ದಾನೆ. ಚಕ್ರವರ್ತಿ ಕಟ್ಟಿಕೊಂಡ ಗಂಡನ ಮಾನವನ ಮರ್ಯಾದೆಯನ್ನು ಉಳಿಸೋದಕ್ಕೋಸ್ಕರವಾಗಿ ಹೆಂಡತಿ ತಾನು ಮಾರಿ ದಾಸಿಯಾಗಿ ಒಮ್ಮ ಮನೆಯನ್ನ ಸೇವೆ ಮಾಡ್ತಾ ಇದ್ದಾಳೆ. ಇವರೀರುವರೆಗೂ ತಕ್ಕ ಮಗನಾದ ಕಂದ ಲೋಹಿತಾಶ್ವ ತಾಯಿಯ ಜೊತೆಗೂಡಿ ಸೇವಕನಾಗಿದ್ದಾನೆ. ಎಂಥ ಕುಟುಂಬ ಸಂಸಾರ ಮುಖ್ಯವಾದ ಭಾಗ. ಈಗ ಇತ್ತ ದಿನಗಳು ಕಳಿತಿರ್ಬೇಕಾದ್ರೆ ಸ್ಮಶಾನ ಅವನು ಕಾಯ್ತಾ ಇದ್ದಾನೆ. ಹೆಂಡತಿ ದಾಸಿಯಾಗಿ ಇಲ್ಲಿ ಕೆಲಸ ಮಾಡ್ತಿದ್ಲಲ್ಲ, ಕಲಹ ಕಂಟಿ ಅಂತ ಇದ್ಲಲ್ಲ ಅವಳು, ಕಾಲಕೌಶಿಕನ ಹೆಂಡತಿ. ಅವಳು ಬಂದ್ಲು, ಏನಮ್ಮ ನಾಳೆ ನಮ್ಮ ಮನೇಲಿ ಶ್ರಾದ್ದ ನಡೀತಾ ಇದೆ, ಬರಲಿ ಪೆದ್ ಮಕ್ಳೇ, ನಾಳೆ ನಮ್ಮ ಮನೇಲಿ ನಮ್ದು ಶ್ರಾದ್ದ. ಅಮ್ಮನವ್ರ ತಿಥಿ ಕಣೋ, ನನ್ ತಿಥಿ ಅಲ್ಲ, ನಮ್ ವಯಸ್ಸಾದವ್ರು ಇದಕ್ಕೆ ತಿಥಿ. ನನ್ ತಿಥಿ ಮಾಡ್ಬಿಡ್ತಾನೆ ಇವನು ಆಗ್ಲೇ. ನೋಡಿ, ಅದಕ್ಕೆ ಬೇಕಾದ ಏರ್ಪಾಡುಗಳನ್ನ ನಾವು ಮಾಡ್ಕೋಬೇಕು. ನೀವು ಹೋಗಿ ಬೆಟ್ಟಕ್ಕೆ ಹೋಗಿ, ಕಾಡ್ಗೆ ಹೋಗಿ, ಹುಲ್ಲುಗಳು ಬೇಕಾದ ದವಸ ಧಾನ್ಯಗಳೆಲ್ಲನೂ ಕಿತ್ಕೊಂಡ್ ಬರ್ಬೇಕು. ನೀವು ಹೋಗಿ ಹೋಗೋದು ಹೋಗ್ತೀರ, ಅಲ್ಲಿ ಬಿದ್ದವನಲ್ಲ ಅವನು ಲೋಹಿತಾಶ್ವನನು, ಜೊತೆಗವನಲ್ಲ ಅವನ ಮಗ, ಹಿಟ್ಟಿ ಊಟ ಹಾಕಿರೋದು ಅವನು ಕರ್ಕೊಂಡೋಗಿ. ಏನೋ ಜ್ವರ ಬಂದಿದೆ, ಜ್ವರ ಬಂದ್ರೆ ಏನೋ ಕರೀಲಿ ಅವನ್ನ, ಬರ ಮೇಲೆ ಕಳ್ಸಮ್ಮ ಆ ಕಡೆಗೆ. ಅವ್ವ ಜ್ವರ ಬಂದು ನರಳ್ತಾ ಇದ್ದ, ನನ್ ಕೆಲಸ ಮಾಡಕ್ಕಾಗಲ್ಲ, ದಯಮಾಡಿ ಸ್ವಲ್ಪ ದಿನ ಅವಕಾಶ ಕೊಡಿ. ಅವೆಲ್ಲ ಬೇಕಾಗಿಲ್ಲ, ನಾಳೆ ಪುರೋಹಿತ ನಮ್ದು ಮನೇಲಿ ದೊಡ್ಡ ಕಾರ್ಯ ನಡೀತಾ ಇದೆ, ಕೆಲಸ ಬೇಕು. ಆಮೇಲೆ ಸತ್ತೋರು ಸತ್ತೋಲಿ, ಹೋಗಿ ಅವನನ್ನು ಒಣಹುಲ್ ಕಿತ್ಕೊಬರ ಕೇಳು, ಕಳ್ಸವನ್ನ.
ಆಗ ಲೋಹಿತಾಶ್ವ ಹೇಳ್ತಾಳಂತೆ, ಅಮ್ಮ ಇಲ್ಲೇ ಇದ್ರೆ ಅವಳು ನೀನು ಕೊಡಬಾರ್ದು, ಕಷ್ಟ ಕೊಡ್ತಾಳೆ, ಕಷ್ಟ ಮುನ್ನಷ್ಟು ಅವ್ರ ಜೊತೆಗೆ ಹೋಗಿ ನಾನು ಏನೋ ಕೆಲಸ ಮಾಡ್ಕೊ ಬರ್ತೀನಿ ಬಿಡಮ್ಮ, ಅಲ್ಲಕ್ಕಂದ್ರೆ ನಿನಗೆ ಹುಷಾರಿಲ್ವಲ್ಲ, ಎದುರು ಬೇಡಮ್ಮ, ನಾನು ಹೋಗಿದ್ ಬರ್ತೀನಿ ಅಂತ ನೋವಿನಲ್ಲೂ ಕೂಡ ಕಂದ ಆ ಪೆದ್ದ ಮಕ್ಕಳ ಜೊತೆ ಕಾಡು ಬಂದ್ಬಿಡ್ತು. ಆ ಕಾಡು ಬಂದಿರ್ಬೇಕೇನಾಯ್ತು, ಆ ಪೆದ್ದ ಮಕ್ಳೆಲ್ಲ ಹೇಳ್ತಾವ, ನೋಡಪ್ಪ ಲೋಹಿತಾಶ್ವ, ನೀನ್ ಪಾಪ ಹುಷಾರಿಲ್ಲ, ನಿನ್ ಜ್ವರ ನೋಡು, ಬೇರೆ ಕೆಲಸ ಎಲ್ಲ ನಾವು ಮಾಡ್ಕೋತೀವಿ, ನೀನು ಒಣವಲ್ ಕಿತ್ಕೊಬಿಡಪ್ಪ ಸಾಕು, ಇನ್ನೇನು ಬೇಡ, ಹೋಗಿ ಒಣವಲ್ ಕಿತ್ಕೊಂಡು ಅಲ್ಲಿ ಎತ್ತರವಾದ ಭಾಗದಲ್ಲಿ ಒಣಬುಲ್ ಚೆನ್ನಾಗಿ ಬೆಳೆದದೆ, ನೀವು ಹೋಗಿ ಅಲ್ಲಿ ಕಿತ್ಕೋತಾರೋ, ನಾವು ಮಿಕ್ಕಿದ್ದೆಲ್ಲ ಹೋಗಿ ಮಾಡ್ಕೊ ಬರ್ತೀವಿ ಅಂತ ಇವರೆಲ್ಲ ಬಿಟ್ಬಿಟ್ಟು ಅವನ್ನ ಹೊರಟೋದ್ರು. ವಿಶ್ವಾಮಿತ್ರ ಏನ್ ಮಾಡಿದ್ದ, ಬೇಕು ಅಂತ ನಾಗರಾಜನ ಸಹಾಯ ಪಡೆದು ಉತ್ತಮನ ಬೆಳೆಸಿ ಉತ್ತದ ಮೇಲೆ ಎಲ್ಲ ಒಣಹುಲ್ಲನ್ನು ಬೆಳೆಸಿ ಅಲ್ಲೇ ಕಾಯ್ಕೊಂಡಿದ್ದ. ಆ ಕಂದ ಲೋಹಿತಾಶ್ವ ಆಸೆಯಿಂದ ಓಡೋಡ ಬಂದು ಆ ಒಣಬಲ್ಲನ್ನ ಕೀಳ್ತಾ ಇದ್ರೆ, ಇದನ್ನೇ ಕಾಯ್ತಿದ್ದ ನಾಗರಾಜ ಸೆಡೆಯನ್ನು ಎತ್ತು ಬಂದಿದೆ, ಒಂದೇ ಸಾರಿ ಆ ಮಗುವಿನ ಕಾಲನ್ನ ಪಟ್ಟನೆ ಕಚ್ಚಿಬಿಡ್ತು. ಕಚ್ಚಿದ ಕೂಡಲೇ ಅಮ್ಮ ಪಟ್ಟನೆ ಬಿದ್ದು ವಿಲವಿಲಿನ ಒದ್ದಾಡ್ತಾ ನೊರೆಯನ್ನ ಈಚೆಗಿಟ್ಟ ಅಳ್ತಾ ಇತ್ತಲ್ಲ. ಈ ಮಕ್ಕಳಲ್ಲಿ ಓಡೋದು, ಲೋಹಿತಾಶ್ವ ಬಿದ್ದದ ಕಡೋ, ಬಾಯಿಲಿ ಪೊರೆ ಬತ್ತೈತೆ ಕಡೋ, ಹಾಲು ಬತ್ತೈತೆ ನೋಡ್ರು, ಮುಟ್ಬಿಡಿ ಕಣ್ರು, ಪಾವು ಕಚ್ಚಿಬಿಟ್ಟಿದೆ, ಎಲ್ಲ ಮುಚ್ಬಿಡು, ಹಂಗೆ ನಾವು ಮುಚ್ಚಿಬಿಟ್ರೆ ನಾವು ಮುಟ್ಟಿದ್ರೆ ನಮ್ಗೋದೇ ಆಗತ್ತೆ, ಬನ್ನಿ ಅವ್ರ ಅಮ್ಮನ್ಗೆ ಹೇಳೋಣ ಅಂತ ಮಕ್ಕಳೆಲ್ಲ ಓಡೋಡು ಬಂದು, ಅಮ್ಮ 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 ಎಲ್ರಪ್ಪ ನನ್ನ ಮಗ, ನೀವು ಮಾತ್ರ ಬರ್ತಾ ಇದ್ದೀರಿ, ನನ್ನ ಮಗ ಎಲ್ಲಿ? ನಿನ್ ಮಗನ್ಗೆ ಪಾವು ಕಚ್ಬಿಟ್ಟಿದೆ. ಏನ್ ಹೇಳ್ತಾ ಇದ್ದೀರಾ? ಅಮ್ಮ ಅಮ್ಮ ನನ್ನ ಮಗು ಅವಕಾಶ ಬಿಟ್ಟಿದೆ ಅಂತ ನಾನು ಹೋಗ್ತೀನಮ್ಮ, ನಾನು ಕಳಿಸ್ಕೊಡಮ್ಮ. ಎಲ್ಲಿಗಮ್ಮ ಹೋಗ್ತೀಯಾ? ಕೆಲಸ 100 ಕೆಲಸ ಮಾಡಿಲಿ, ನನ್ನ ಮಗು ನೋಡ್ಕೊಂಡು ಬಂದ್ಬಿಡ್ತೀನಮ್ಮ ಸ್ವಲ್ಪ ಹೊತ್ತು. ಅವೆಲ್ಲ ಆಗಲ್ಲ, ಕೆಲಸ ಮುಗಿಸಿ ಹೋಗಿ ಎಲ್ಲಾರು ಕೆಲಸ ಮಾಡು. ಆಗ ಕೌಶಿಕ ಬರ್ತಾನಂತೆ, ಕಾಲ ಕೌಶಿಕ, ಲೇ 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 ಪಾಪ ಮಗು ನೋಡು ಆಸೆ ಇದೆ, ಕಳಿಸ್ಕೊಡು ಅವ್ರನ್ನ, ಕಳಿಸ್ಕೊಡು. ಏನ್ರಿ ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ, ಕೆಲಸ ಮಾಡೆ ಅಮ್ಮ, ನೀ ಸುಮ್ಮನೆ ಹೋಗು ರೀ, ಸುಮ್ಮನೆ ಅವಳು ಕೆಲಸ ಮಾಡ್ಲಿ, ಹೋಗಮ್ಮ ನೀನು ರೀ, ಸುಮ್ಮನೆ ಕುತ್ಕೊಳ್ಳೆ, ಇಲ್ಲಿ ನಾನು ನಿನ್ನ ಯಜಮಾನ, ನೀ ನನ್ನ ಯಜಮಾನಿ ಅಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ಓ ಭಾರಿ ಆಡ್ತಾಳೆ, ನೀನು ಹೋಗಮ್ಮ ಅಂತ ಕಾಲ ಕೌಶಿಕ ಕಳಿಸ್ತಾ ಅವಳನ್ನ. ಬರಬರನೆ ಓಡ್ ಬರ್ತಾವಳೆ ತಾಯಿಯಾದ ಚಂದ್ರಮತಿ, ನನ್ನ ಮಗ ಇಲ್ಲದ, ನನ್ನ ಮಗ ಇಲ್ಲಿ ಬಿದ್ದವನೆ ಅಂತ ಓಡಾಡ್ ಬರ್ತಾ ಇದ್ರೆ ದೂರದಲ್ಲೇ ಕೂಗ್ಕೋತಾ ಇದೆ ಲೋಹಿತಾಶ್ವ, ಅಮ್ಮ 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 ಅಮ್ಮ. ಆ ಮಗು ಶಬ್ದ ಕೇಳಿದ ಕಡೆ ಓಡ್ ಬಂದು ನೋಡ್ತಾಳೆ, ದೇಹವೆಲ್ಲ ಹಸಿರವಾಗುವಾಗಿದೆ. ಅಯ್ಯಯ್ಯೋ, ಎದ್ದೇಳು ಲೋಹಿತಾಶ್ವ, ಎದ್ದೇಳು ಕಂದ, ನಿನ್ನಪ್ಪ ಕೇಳಿದ್ರು ನಾನು ಏನಪ್ಪ ಹೇಳಿ, ಎದ್ದೇಳು ಕಂದ, ಎದ್ದೇಳು ಅಷ್ಟೇ ಕಣ್ಣು ಮುಚ್ಚಿಬಿಡ್ತು ಕಂದ ಪಾಪ. ಅಯ್ಯಯ್ಯೋ, ಈಗ ನಾನೇನ್ ಮಾಡ್ಲಿ? ನನ್ನ ಮಗು ನನ್ನ ಬಿಟ್ಟು ದೂರ ಹೊಟ್ಟು ಹೋಗ್ತಾನೆ, ನಾನೇನು ಮಾಡ್ಲಿ? ಏನು ಮಾಡ್ಲಿ? ಮತ್ತೆ ನಾನು ಎದುರು ಹೊರಟೋದ್ರೆ ಕೆಲ್ಸಕ್ಕೆ ಅಂತ ಅವಳು ಮತ್ತೆ ಕಳಿಸಲ್ಲ. ಈಗಲೇ ಮಗುಗೇನಾರು ಒಂದು ದಾರಿ ಮಾಡ್ಬಿಟ್ಟು ಆಮೇಲೆ ಹೋಗೋದು ಸರಿ ಅಂತ ಮಗುನ ಎತ್ಕೊಂಡು ಸ್ಮಶಾನದ ಕಡೆ ಬರ್ತಾವಳೆ. ಎಲ್ಲಿಗೆ? ಗಂಡ ಕಾಯ್ತಿ ಸ್ಮಶಾನದ ಹತ್ರನೇ. ನೋಡಿ ಭಗವಂತನ ವ್ರತನೇ ಮನಿಯಮ ಕೃತ ಪುಣ್ಯನ ವರವಾಗಿ ನೀ ಬಂದೆಯೋ, ಈರೇಳು ಲೋಕ ನೀನಾಳೋ ತನಕ, ಕನೆಗೂ ಸಿರಿಗೂ ತವರಾಗಲೋ, ದಿನ ದಿನವೋ ಬೆಳೆ ನಂದನ. ಆನಂದ ಸರಳ ಅರವಿಂದ ನಯನ ನಿನ್ನ ವಂಶ ಮಡಿಭೂಷಣ. ಹಳತಾ ತಾಯಿಯಾದವಳು ತನ್ನ ಮಗುನ ಎತ್ಕೊಂಡು ಸ್ಮಶಾನಕ್ಕೆ ಬಂದ್ಬಿಟ್ಟು ದೂರದಲ್ಲಿ ಎಲ್ಲೋ ಅಲ್ಲಿ ಯಾವ ಎಣನ ಸುಡ್ತಾ ಇದ್ದಾನೆ ಹರಿಶ್ಚಂದ್ರ ಕತ್ತಲು. ಇಲ್ಲಿ ಮಗುನ ಸುಡೋದಕ್ಕೆ ಅಂತ ಚಿತೆನ ಎತ್ಕೊಂಡ್ಬಂದು ಮರಗಳಿಂದ ಸಿದ್ಧತೆ ಮಾಡ್ತಾವಳೆ. ದೂರದಲ್ಲಿ ನೋಡಿದ ಹರಿಶ್ಚಂದ್ರ, ಯಾರದು? ನಾನಿಲ್ಲೇ ಇದ್ರು ನನ್ನ ಕೇಳದ ಅಪ್ಪಣೆ ಹೇಳಿದ ಒಳಗಡೆ ಬಂದಿದ್ದಲ್ದೆ ಚಿತೆನ ಯಾರು ಸಿದ್ಧತೆ ಮಾಡ್ತಾ ಇದ್ರ? ಯಾರದು? ಹತ್ರ ಬರ್ತಾನೆ. ಕತ್ಲು. ಹೆಂಡತಿ ಅಂತ ಗಂಡನ ಗೊತ್ತಿಲ್ಲ, ಗಂಡ ಅಂತ ಹೆಂಡತಿ ಗೊತ್ತಿಲ್ಲ. ಕತ್ತಲು. ಯಾರಮ್ಮ ನೀನು? ಏನ್ ಮಾಡ್ತಾ ಇದೀಯಾ? ಸ್ವಾಮಿ, ನನ್ನ ಮಗುನ ಸಂಸ್ಕಾರ ಮಾಡ್ತಾ ಇದ್ದೀನಿ. ತಪ್ಪೇನು? ತಪ್ಪೇನು ಇಲ್ಲ. ಇಲ್ಲಿ ಸಂಸ್ಕಾರ ಮಾಡಬೇಕು ಅನ್ನೋ ಕೆಲವು ನಿಯಮಗಳಿದೆ. ಅಪ್ಪಣೆ ಹೇಳಿದ ಒಳಗಡೆ ಬಂದಿದ್ದು ಅಲ್ಲದೆ ನೀನೇ ಕಾರ್ಯ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಒಂದು ಕೆಲವು ಕಟ್ಟುಪಾಡುಗಳಿದೆ. ಅದನ್ನ ಗಮನವಿಟ್ಟು ಕೇಳ್ಬೇಕು ನೀನು. ಏನು? ನನ್ನ ಮಗನ ನಾನು ಸುಡೋದಕ್ಕೂ ಬೇರೆಯವ್ರ ಅಪ್ಪಣೆ ಕೇಳಬೇಕಾ?
ಅದು ಈ ಸ್ಮಶಾನದ ಪದ್ಧತಿ. ಏನ್ ಮಾಡ್ಬೇಕು ಸ್ವಾಮಿ? ಇಲ್ಲಿ ಸುಡಬೇಕು ಹೆಣಮನ್ನ ಅಂದ್ರೆ ದುಡ್ಡು, ಬಟ್ಟೆ, ಅಕ್ಕಿ ಮೂರನ್ನು ಕೊಟ್ಟುಬಿಟ್ಟು ನಾವು ಹೇಳಿದ ಜಾಗದಲ್ಲಿ ಹೆಣ ಸುಡಬೇಕು. ಸ್ವಾಮಿ, ನಾನು ಬಡವಳು ಸ್ವಾಮಿ, ನನ್ನ ಹತ್ರ ಅಷ್ಟೆಲ್ಲ ಕೊಡೋಷ್ಟು ಇಲ್ಲ. ಅದೆಲ್ಲ ಗೊತ್ತಿಲ್ಲ ಅಮ್ಮ. ಕಷ್ಟವೋ ಸುಖವೋ ಅದನ್ನು ಮಾಡಲೇಬೇಕು, ಕೊಡ್ಲೇಬೇಕು. ಅಯ್ಯಯ್ಯೋ, ಹೀಗಿದ್ದಕ್ಕಿದ್ದ ಹಾಗೆ ಅಷ್ಟು ಕೇಳಿದ್ರೆ ನಾನು ಎಲ್ಲಿಂದ ತರ್ಕೊಳ್ಳಿ ಸ್ವಾಮಿ? ನಾನು ಏನು ಮಾಡ್ಲಿ? ಆಯ್ತು ಕಣಬ, ನಿನ್ನ ನೋವು ನನ್ನ ಕೈ ನೋಡಕ್ ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡು, ದುಡ್ಡು ಬಟ್ಟೆ ನನ್ನ ಒಡೆಯನ್ನು ಸೇರ್ಬೇಕಾದ, ಅಕ್ಕಿ ನನಗ್ ಸೇರ್ಬೇಕಾಗಿದೆ. ನೋಡು, ನನಗ್ ಸೇರ್ಬೇಕಾದ್ರೆ ಅಕ್ಕಿನ ನಾನು ಬಿಟ್ಬಿಡ್ತೀನಿ, ಆದ್ರೆ ನನ್ನ ಒಡೆಯನ್ನು ಸೇರ್ಬೇಕಾದ ಅಕ್ಕಿ ದುಡ್ಡ ನಾನು ಕೊಡ್ಲೇಬೇಕು. ಅದಕ್ಕೇನಾದ್ರು ಏರ್ಪಾಡು ಮಾಡವ. ಹೋಗು ಹೋಗು, ನಿನ್ನ ಒಡೆಯನ ಹತ್ರ ಬೇಡಿ ಕಾಡಿ ಆದ್ರೂ ತಗೊಂಡ್ ಬಾರವ. ಹೋಗು. ಓಡ್ ಬಂದು ತನ್ನ ಮಗುನ ತಪ್ಕೊಂಡು ಅಳ್ತಾಳಂತೆ ಯಾರು? ಚಂದ್ರಮತಿ. ಅಯ್ಯಯ್ಯೋ ಕಂದ, ಮಹಾರಾಜನ ಆಸ್ಥಾನದಲ್ಲಿ ಯುವರಾಜನಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಮಾಡಬೇಕಾದ ನಿನಗೆ ಪ್ರಾಣ ಬಿಟ್ಟ ಸಂದರ್ಭದಲ್ಲಿ ಸ್ಮಶಾನದಲ್ಲಿ ನಿನ್ನ ಚಿತೆಗೆ ಬೆಂಕಿ ಹಿಡಿದಕ್ಕೊಂದು ಅವಕಾಶ ಇಲ್ಲ ಅಂದ ಮೇಲೆ ಯಾತಕ್ಕಪ್ಪ ಈ ಜೀವನ? ಯಾತಕ್ಕೆ? ಈ ಮಾತು ಹರಿಶ್ಚಂದ್ರನ ಕೇಳ್ಬಿಡ್ತು. ಏನು, ನಿನ್ನ ಮಗ ಯುವರಾಜನಾಗಿ ಸುಖದ ಸುಪ್ಪತ್ತಿಗೆ ಇರಬೇಕಾಗಿತ್ತ? ಏನವ್ವ, ಸತ್ತೋಗಿದ್ದಾನೆ ಅಂತ ತಲೆಗೆಲೆ ಕೆಟ್ಟಿ ಏನನ್ನ ಮಾತಾಡ್ತಾ ಇದೀಯ? ಏನ್ ಹೇಳ್ತಾ ಇದೀಯ ತಾಯಿ? ಹೌದು, ನನ್ನ ಮಗ ಹಾಗೆ ಬದುಕಬೇಕಾದವನು ಗ್ರಹಚಾರ ಕೆಟ್ಟಿ ಹೀಗಾಯ್ತು ಅಂದರೆ ನೀನು ನಾನು ಸತ್ಯಕ್ಕೋಸ್ಕರವಾಗಿ ಸರ್ವಸ್ವವನ್ನು ದಾರಿ ಎರೆದು ಸತ್ಯ ಕೀರ್ತಿಯೇ ತನಗೆಚ್ಚು ಎಂದು ಧಾವಿಸಿ ರಾಜ್ಯ ಕೋಶಾದಿಗಳನ್ನು ತ್ಯಾಗ ಮಾಡಿ ಬಂದು ಸತ್ಯವೇನು ಹೆಚ್ಚು ಎಂದು ಮೆರೆದಿದ್ದಂತ ಹರಿಶ್ಚಂದ್ರ ಚಕ್ರವರ್ತಿಯ ಹೆಂಡತಿಯಾದ ಚಂದ್ರಮತಿ. ನೀನು ಹರಿಶ್ಚಂದ್ರನ ಹೆಂಡತಿನ? ಹೌದು, ಇವನು ನನ್ನ ಕಂದ ಲೋಹಿತಾಶ್ವ. ಲೋಹಿತಾಶ್ವ ಅಂತ ಆ ಮಗುನ ಎತ್ಕೊಳಕ್ ಹೋದಾಗ ಸೆರಗ ಜಾರಿ ಅವಳ ಮಾಂಗಲ್ಯದ ಸರ ಹರಿಶ್ಚಂದ್ರನ ಕಣ್ಣಿಗೆ ತಾಳತಾಳದೆ ಹೊಡೆದು ಕಾಣಿತು. ಇವಳು ಗಾಬರಿ ಬಿಟ್ಲು. ಅಯ್ಯೋ, ನನ್ನ ಮಾಂಗಲ್ಯ ನನ್ನ ಪತಿ ದೇವರು ಬಿಟ್ಟು ಬೇರೆ ಯಾರು ಕಣ್ಣಿಗೂ ಕಾಣೋಗಿಲ್ಲ. ಯಾರು ನೀನು? ಯಾರು ನೀನು? ನಾನು ಈ ಸ್ಮಶಾನ ಕಾಯುವಂತ ಸ್ಮಶಾನವಾಸಿ. ಇಲ್ಲ, ನಿಜ ಹೇಳು, ನೀನು ಯಾರು ಅಂತ ನಿಜ ಹೇಳು. ನಿಜ ಹೇಳಬೇಕಾ? ಸತ್ಯವೇ ಹೆಚ್ಚು, ಸತ್ಯವೇ ಹೆಚ್ಚು ಅಂತ ನಾನು ಅಧಿಕಾರವನ್ನ ಎಲ್ಲವನ್ನ ತ್ಯಾಗ ಮಾಡಿ ಕೊನೆಗೆ ಹೆಂಡತಿ ಮಗುವನ್ನು ಮಾರಿ ನನ್ನನ್ನು ನಾನು ಮಾರಿಕೊಂಡು ಸ್ಮಶಾನದಲ್ಲಿ ವಾಸ ಮಾಡುತ್ತಿರುವ ಹರಿಶ್ಚಂದ್ರ ಚಕ್ರವರ್ತಿ ನಾನೇ. ಸ್ವಾಮಿ ಸ್ವಾಮಿ ಸ್ವಾಮಿ, ಕೊನೆಗೂ ಸಿಕ್ಬಿಟ್ರ? ನನ್ನ ಪತಿ ದೇವರು ನನಗೆ ಸಿಕ್ಬಿಟ್ರ ಅಂತ ಬೋರ್ಡ್ ಬಂದು ಬಾಚಿ ತಪ್ಪಿಕೊತಾಳೆ ಹೆಂಡತಿ. ಸ್ವಾಮಿ, ಇವನು ನಮ್ಮ ಮಗ ಲೋಹಿತಾಶ್ವ, ನಮ್ಮ ಮಗ. ನೋಡಿ ದೇವಿ, ನನ್ನನ್ನು ದಯಮಾಡಿ ಕ್ಷಮಿಸ್ಬಿಡು. ಈಗ ನಾನು ನಿನ್ನ ಗಂಡನಲ್ಲ, ಈ ಸ್ಮಶಾನವಾಸಿಯ ಒಡೆಯನಾದಂತವನ ದಾಸ ನಾನು. ನೋಡು, ನೀನೇನೇ ಪೇಚಾಡದು ನನ್ನ ಕೈಲಿಗ ನಡ್ಸೋಕ ಹೊರಡು. ನಿನ್ನ ಒಡೆಯನ ಹತ್ರ ಕಾಡಬೇಡಿ, ಆದ್ರೂ ದುಡ್ಡು ಬಟ್ಟೆನ ತಗೊಂಡ್ ಬಾ. ನೋಡಿ, ಹೆಂಡತಿ ಅಂತ ಗೊತ್ತಾಗಿ ಮಗ ಅಂತ ಗೊತ್ತಾದ್ರೂ ಸತ್ಯ ಬಿಡ್ತಾ ಇಲ್ಲ ಹರಿಶ್ಚಂದ್ರ. ತನ್ನ ಮಗ ಸತ್ತೋಗಿದ್ದಾನೆ, ಹೆಂಡತಿ ದುಃಖದಲ್ಲಿದ್ದಾಳೆ. ಮನಸ್ಸನ್ನ ಕಲ್ಲು ಮಾಡ್ಕೊಬಿಟ್ಟ ಅವನು. ಹರಿಶ್ಚಂದ್ರ ಸತ್ಯ ಬಿಡ್ಲಿಲ್ಲ ಆಗ್ಲೂ ಕೂಡ. ಆಗ ಚಂದ್ರಮತಿ ಹೇಳ್ತಾಳೆ, ಸ್ವಾಮಿ, ಮಗ ಸತ್ತೋಗಿದ್ದಾನೆ, ನಾನೇ ಈ ಸ್ಥಿತಿಲಿದ್ದೀನಿ, ಈಗಲೂ ನಿಮಗದೇ? ಇಲ್ಲ ದೇವಿ, ಈಗ ಈ ಚಿಂತೆ ಬಂತು ಅಂತ ನನ್ನ ಸತ್ಯವನ್ನು ನಾನು ಬಿಟ್ಟು ಬಿಟ್ರೆ ಇಷ್ಟು ದಿನಗಳು ಮಾಡಿದ ತ್ಯಾಗಕ್ಕೆ ಬೆಲೆಯಲ್ಲಿ ಸಿಗುತ್ತೆ, ಬೆಲೆಯಲ್ಲಿ ಸಿಗುತ್ತೆ. ಹೊರಡು, ನಿನ್ನ ಒಡೆಯನ ಹತ್ರ ಕಾಡಬೇಡಿ, ಆದ್ರೂ ದುಡ್ಡು ಬಟ್ಟೆ ತಗೊಂಡ್ ಬಾ. ಅಲ್ಲಿ ತನಕ ಮಗ ಅಲ್ಲ, ನೀನೇ ಸತ್ತರು ಇಲ್ಲಿ ಅವಕಾಶವಿಲ್ಲ ಅಂದ್ಬಿಟ್ಟ ಅವನು. ಕಲ್ಲು ಮಾಡ್ಕೊಬಿಟ್ಲು ಚಂದ್ರಮತಿ. ಅಯ್ಯಯ್ಯೋ, ನಾನೇ ತಪ್ಪು ಮಾಡ್ಬಿಡ್ತಾ ಇದ್ದೆ. ಇಷ್ಟು ವರ್ಷ, ಇಷ್ಟು ದಿನಗಳ ಕಾಲ ಕಾಪಾಡಿದ ಸತ್ಯವನ್ನು ನಾನೇ ಮುರಿದು ಬಿಡ್ತಾ ಇದ್ದಲ್ಲ. ಆಯ್ತು ಸ್ವಾಮಿ, ಆಯ್ತು, ನಾನು ಹೋಗಿದ್ದು ಬರ್ತೇನೆ ಅಂತ ಹೆಂಡತಿ ಆ ಕಡೆ ಹೊರಟೋದಲ್ಲ, ಇಲ್ಲಿ ಹರಿಶ್ಚಂದ್ರ ಓಡ್ ಬಂದು ತನ್ನ ಮಗುನು ತಪ್ಕೋತಾನೆ. ಲೋಹಿತಾಶ್ವ, ನನ್ನ ಕಂದ, ನನ್ನ ಕಂದ, ಕೊನೆಗೂ ನಿನ್ನ ಮುಖದರ್ಶನವನ್ನು ಮಾಡುವ ಯೋಗ್ಯ ನನಗೆ ಸಿಕ್ಕಲಿಲ್ವಲ್ಲಪ್ಪ. ನಿನ್ನ ಚಿತೆಗೆ ಬೆಂಕಿ ಇಡುವಂತ ಅರ್ಹತೆಯನ್ನು ನಾನು ಕೊಡೋಕ್ಕಾಗ್ಲಿಲ್ವಲ್ಲಪ್ಪ. ಇಂಥ ಅಪ್ಪನನ್ನ ಪಡೆದು ನೀನೆಂತ ಅದೃಷ್ಟ ಪಡೆದೆ ನೋಡಿದೆಯಾ? ಸಾವೇ ನಿನಗೆ ಗತಿ ಆಯ್ತಾ? ಕ್ಷಮಿಸ್ಬಿಡು ಕಂದ, ನನ್ನನ್ನ ಕ್ಷಮಿಸ್ಬಿಡು ಅಂತ ಆ ಮಗುನ ತಪ್ಕೋತಾನೆ.
ಇತ್ತ ವಿಶ್ವಾಮಿತ್ರ ಇಷ್ಟಕ್ಕೆ ಬಿಡ್ಲಿಲ್ಲ ನೋಡಿ, ಏನಾಯ್ತು? ಚಂದ್ರಮತಿ ತನ್ನ ಒಡೆಯನ ಹತ್ರ ದುಡ್ಡಿಸ್ಕ ಬರ್ತೀನಿ ಅಂತ ಬರ್ತಾವಳೆ. ಇಲ್ಲಿ ಕಾಶಿ ಪಟ್ಟಣದಲ್ಲಿ ಕಾಶಿರಾಜನಿಗೊಬ್ಬ ಮಗ ಇದ್ದ. ಆ ಕಾಶಿರಾಜನ ಮಗನ ಜೊತೆಗೂಡಿ ಆನಂದವಾಗಿ ಕಾಶಿ ಪಟ್ಟಣದಲ್ಲಿ ಮಲಗಿರ್ಬೇಕಾದ್ರೆ ಚಂದ್ರಮತಿ ನೋಡಿ ಅವಳು ಬರ್ತಿರಬಹುದು ದಾರಿ ಅಷ್ಟೇ ಕಾಡಿನಲ್ಲಿ. ಈ ಚಂದ್ರಮತಿಯ ರೂಪ ಹಾಕೊಂಡು ವಿಶ್ವಾಮಿತ್ರ ಕಾಶಿ ಪಟ್ಟಣದ ಅರಮನೆ ಬರ್ತಾನೆ. ಕಾಶಿ ಪಟ್ಟಣದ ಮಗುನ ಆ ಮಕಾರ ಕಾಶಿರಾಜನ ಮಗುನ ಎತ್ಕೋತಾನೆ. ಶಬ್ದ ಮಾಡಿ ಎಲ್ಲರೂ ಎಚ್ಚರ ಮಾಡಿ ಅವಳು ನೋಡುವಂತೆ ಮಾಡಿ ಕತ್ಕೊಂಡ್ಬಂದ್ಬಿಡ್ತಾಳೆ ನೋಡಿ ಕಾಡು ಒಳಗಡೆ. ಆಗ ಕಾಶಿರಾಜ ಎದ್ದೇಳ್ತಾನೆ, ಕಳ್ಳಿ, ಯಾರೋ ಕಳ್ಳರು ಬಂದಿದ್ದಾರೆ, ಹಿಡೀರಿ ಅವಳನ್ನ ಅಂತ ಎಲ್ಲರೂ ಹುಡುಕಾಡ್ಕೊಂಡು ಹಿಂಬಾಲಿಸ್ಕೊಂಡು ಬರ್ತಾ ಇದ್ರೆ ಕಾಡಿನ ನಿಜವಾದ ಚಂದ್ರಮತಿ ಬರುವ ಸ್ಥಳದಲ್ಲಿ ಆ ಮಗುವನ್ನ ಕರ್ಕೊಂಡ್ಬಂದು ಆ ಮಗುವಿಗೆ ಒಟ್ಟಿಗೆ ಕತ್ತಿಯನ್ನು ಚುಚ್ಚಿ ಪಟ್ಟಣ ಮಾಯ ಆಗೋದು. ನಿಜವಾದ ಚಂದ್ರಮತಿ ಬರ್ತಾ ಇದ್ಲು ಅದೇ ದಾರಿಲಿ. ಆಗ ಆ ಮಗು ಹಮ್ಮ 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 ಅಂತ ನೋವಿನಿಂದ ಬರಳ್ತಾ ಇದ್ರೆ ತನ್ನ ಮಗ ಲೋಹಿತಾಶ್ವ ಕರೆದಂಗಾಗಿ ಆ ಚಂದ್ರಮತಿಗೆ ಬರಬರನೆ ಓಡಿ ಬರ್ತಾಳೆ. ಕಂದ ಲೋಹಿತಾಶ್ವ ಅಂತ ಬಂದು, ಅಯ್ಯೋ ಇದ್ಯಾವುದೋ ಬೇರೆ ಮಗು, ಹಾಕೀಗಾಯ್ತು, ಕತ್ತಿ ಬೇರೆ ಚುಚ್ಚಿಬಿಟ್ಟಿದೆಯಲ್ಲ ಅಂತ ಕತ್ತಿನ ತೆಗೆಯೋದಕ್ಕೂ ಸೈನಿಕರನ್ನು ಬರೋದಕ್ಕೂ ಒಂದಾಗೋಯ್ತು. ಓ, ಇವಳು ರಾಕ್ಷಸಿ, ಇವಳು ಮಗುನ ಸಾಯಿಸಿ ಬಿಟ್ಟಿದ್ದಾಳೆ. ಹೇಳ್ಕೊಂಡ್ರಿ ಅಂತ ಆಜ್ಞದಿಂದ ಕಟ್ಟಿ ಎಳ್ಕೊಂಡು ಹೊಂಟೋದ್ರು ಚಂದ್ರಮತಿನ. ಕಾಶಿರಾಜನ ಹತ್ರ ಬಂದ್ರು, ಪ್ರಭು ಅನ್ಯಾಯವಾಗೋಯ್ತು ಪ್ರಭು, ನಮ್ಮ ಯುವರಾಜನನ್ನ ಈ ಕೊಲೆಪಾತಕಿ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಟ್ಟಿದ್ದಾಳೆ, ಸಾಕ್ಷಿ ಸಮೇತವಾಗಿ ಸಿಕ್ಕಿದ್ದಾಳೆ ಪ್ರಭು, ಇವಳೇ ರಾಕ್ಷಸಿ ಇವಳು. ಅಯ್ಯೋ ಪಾಪಿ, ಚಿಕ್ಕ ಮಗು ಅಂತನೂ ಕಾಣದ ಮಗುನ ಸಾಯಿಸ್ಬಿಟ್ಟಲ್ಲಿ, ನಿನಗೊಂದು ಚೂರಾರು ಕರುಣೆ ಬೇಡವೇನೆ ಪ್ರಭು? ನಾನು ಕೊಲೆ ಮಾಡಿದ ಪ್ರಭು, ದಾರಿ ಬರ್ಬೇಕಾದ್ರೆ ಯಾವ್ದು ಮಗು ಹೇಳ್ತಾ ಇತ್ತು, ಅದನ್ನ ನೋಡೋದಕ್ಕೆ ಬಂದು ನಾನು ಕೊಲೆ ಮಾಡಿಲ್ಲ. ನಿನ್ನಂತವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಇವಳನ್ನ ಕರ್ಕೊಂಡೋಗಿ ನಮ್ಮ ರಾಜ್ಯದ ಸ್ಮಶಾನವಾಸಿಯಾದ ವೀರಬಾಹು ಇದಾನಲ್ಲ ಅವನ ಹತ್ರ ಬಿಡಿ. ಆಗಬಹುದು. ಇವತ್ತು ಮುಸ್ಸಂಜೆ, ಇವತ್ತು ದಿನ ಕಳೆಯುವಷ್ಟರಲ್ಲಿ ಅವಳ ತಲೆ ಕಡಿಬೇಕು. ಇಲ್ಲಿ ಸೈನಿಕರು ವೀರಬಾಹುನ ಹತ್ರ ಬಂದ್ರು. ವೀರಬಾಹು ಕೇಳ್ತಾನೆ, ಏನ್ ಸ್ವಾಮಿ ಇದು, ಯಾರಿವಳು? ಒಡೆಯ ವೀರಬಾಹು, ಮಹಾರಾಜರಾದ ಕಾಶಿರಾಜರ ಆಜ್ಞೆ ಆಗಿದೆ, ಇವತ್ತು ಒತ್ತು ಮೂಡುವಷ್ಟರಲ್ಲಿ ಇವಳು ತಲೆ ಕಡಿಬೇಕು. ಇವಳು ತಲೆ ಕಡಿಯೋಕೆ ಜವಾಬ್ದಾರಿ ನಿನ್ನದು, ಎಚ್ಚರ. ಇವತ್ತು ತಲೆ ಬೀಳಲಿಲ್ಲ, ನಾಳೆ ನಿನ್ ತಲೆ ಬೀಳುತ್ತೆ. ಮಹಾರಾಜರಾದ ಮಗನಾದ ಯುವರಾಜನ್ ಸಾಯಿಸವಳೆ, ಕೊಲೆಪಾತಕಿಗಳು. ವೀರಬಾಹು ಯೋಚನೆ ಮಾಡ್ದ, ಒಂದ್ ಕೆಲಸ ಮಾಡಿ, ಇವಳನ್ನ ನಮ್ಮ ಸ್ಮಶಾನ ಕಾಯ್ತಾನಲ್ಲ ವೀರದಾಸು ಅಂತ ತಗೋಬಿಡಿ, ಇವಳು ತಲೆ ಕಡಿಬೇಕು ಅಂತ ನಾನು ಹೇಳ್ದೆ ಅಂತ ಹೇಳಿ ಅವನೇ ಮುಗಿಸ್ಬಿಡ್ತಾನೆ ಕೆಲಸನ. ಏನೋ ನೋಡಿ ಹೆಂಗೆ ಬಂತು, ಹೊಂಡ್ಕೊಂಡೆಲ್ಲ ಹೊಂದ್ಕೊಂಡು ಹೆಂಗ್ ಬರ್ತಾ ಇದೆ. ಇಲ್ಲಿ ಎಳ್ಕೊ ಬಂದ್ರು ಸೈನಿಕರಾದಂತವ್ರು ಎಲ್ಲಿಗೆ? ಸ್ಮಶಾನಕ್ಕೆ. ಕತ್ತಲಾಗಿದೆ. ಸ್ಮಶಾನ ಬಂದಾಗ ಸೈನಿಕರು ಹೇಳಿದ್ರು, ಏನೇ ಆ ಬಾರಲ್ಲಿ ವೀರಬಾಹು ಅವರ ಆಜ್ಞೆ ಆಗಿದೆ, ಇವತ್ತು ಕತ್ತು ಬೆಳಗಾಗುವಷ್ಟೇ ಇವಳು ತಲೆ ಕಡಿಬೇಕು, ನೀನೇ ಇದನ್ನ ಮಾಡ್ಬೇಕು ಕೆಲಸವನ್ನ. ಶಿವ, ಇಷ್ಟೆಲ್ಲ ಮಾಡಿದ್ರು ನಾನೀಗ ಸ್ತ್ರೀ ಹತ್ಯೆ ಬೇರೆ ಗೈಬೇಕೇನಪ್ಪ? ಅಯ್ಯಯ್ಯೋ, ಎಲ್ಲ ಭಗವಂತನಿಚ್ಛೆ, ಯಾರು ತಪ್ಪಿಸೋಕ್ಕಾಗಲ್ಲ. ಹಾಗೆ ಒಡೆಯನ ಆಜ್ಞೆ ತಪ್ಪಿಸ್ಕೊಳಕ್ಕಾಗಲ್ಲ. ಬಾರವ, ಕುಳಿತುಕೋ, ಸಿದ್ಧಳಾಗು, ನಾನು ನನ್ನ ಕರ್ತವ್ಯವನ್ನು ಮುಗಿಸ್ತೇನೆ ಅಂತ ಚಂದ್ರಮತಿ ಆದವಳು ಅಂತ ಗೊತ್ತಿಲ್ಲ ಅವನಿಗೆ. ಬಂದು ಕೂತ್ಕೊಂಡು, ಅವ್ವ ನಿನ್ನ ಕೇಶರಾಶಿನ ಪಕ್ಕ ತಳ್ಳು. ಆ ಕೇಶರಾಶಿನ ಪಕ್ಕಕ್ಕೆ ತಳೆದಾಗ ಚಂದ್ರಮತಿ ನೋಡ್ತಾನೆ. ಚಂದ್ರಮತಿ, ನೀನು ಒಂದು ಯುವರಾಜನನ್ನು ಕೊಲೆ ಮಾಡ್ದ, ನಿನ್ನ ನಾನು ಸಾಯಿಸ್ಬೇಕಾ? ಅಯ್ಯೋ, ಇಲ್ಲ. ಚಂದ್ರಮತಿ ಹೇಳ್ತಾಳೆ, ನಾನೆಂತ ಪುಣ್ಯವಂತಳು, ಕಟ್ಟಿಕೊಂಡ ಗಂಡನ ಕೈಯಲ್ಲಿ ನನ್ನ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಇದಕ್ಕಿಂತ ಸಂತೋಷ ನನಗಿನ್ನೇನಿದೆ? ಸಂತೋಷ, ಆನಂದ. ಸ್ವಾಮಿ ನೆಮ್ಮದಿಯಿಂದ ತಲೆ ಕಡಿರಿ, ನಿಮ್ಮ ಪಾದದಲ್ಲೇ ನನ್ನ ತಲೆ ಹೋಗಲಿ, ನನ್ನ ಪ್ರಾಣ ಹೋಗಲಿ, ಸಂತೋಷ. ಅಯ್ಯಯ್ಯೋ, ಇದೆಂತ ದುರ್ವಿಧಿ ಇದು, ಕಟ್ಟಿಕೊಂಡ ಹೆಂಡತಿಯನ್ನು ನಾನೇ ತಲೆ ಕಡಿಬೇಕಾ? ಅಂದರೆ ನೀನು ಕೊಲೆ ಮಾಡಿದೀಯಾ? ಇಲ್ಲ ಸ್ವಾಮಿ, ನೀವು ನನ್ನ ಒಡೆಯನ ಹತ್ರ ಆ ದ್ರವ್ಯರಾಶಿನ ತಗೋಬಾ ಅಂತ ಕಳಿಸಿದಾಗ ದಾರಿಲಿ ಯಾರೋ ಒಂದು ಮಗು ಹೊಳ ಶಬ್ದ ಕೇಳ್ತು. ಲೋಹಿತಾಶ್ವ ಕರೆದಾಗಾಯ್ತು ಅಂತ ಹೋಗಿ ನೋಡಿದಾಗ ಅದು ಯುವರಾಜರಾದಂತ ಮಗ. ನಾನು ಮಗು ಕತ್ತಿನ ತೆಗೆಯೋದಕ್ಕೆ ಅಂತ ಹೋದಾಗ ನಾನೇ ಕೊಲೆ ಮಾಡಿದೆ ಅಂತ ಎಲ್ಲರೂ ನನ್ನ ಅಪರಾಧ ಮಾಡಿಬಿಟ್ರು. ನನಗೆ ಅನುವಾಗ್ತಾ ಇಲ್ಲ. ನಿಮ್ಮ ಕೈಯಾರ ನನ್ನ ಪ್ರಾಣ ಹೋಗುತ್ತಲ್ಲ ಅನ್ನೋ ಸಂತೋಷ ನನಗೆ ಕಾಣ್ತಾ ಇದೆ. ನೆಮ್ಮದಿಯಿಂದ ಪ್ರಾಣ ಬಿಡ್ತೇನೆ ಸ್ವಾಮಿ. ಒಡಿರಿ ತಲೆನೆ ಅಂತ ತಲೆಯನ್ನ 3 ಸಾರಿ ತನ್ನ ಗಂಡನ ಸುತ್ತಿ ನಮಸ್ಕಾರ ಮಾಡಿ ಹೆಂಡತಿ ಕೆಳ ಕೂತ್ಕೊಬಿಟ್ಟು ನೋಡಿ. ಶಿವನಾಜ್ಞೆ ಹೀಗಿರ್ಬೇಕು ಅಂತಿದ್ರೆ ಯಾರು ಬದಲಾಯಿಸಕ್ಕಾಗತ್ತೆ? ದೇವಿ ಸಿದ್ಧಳಾಗು.
ಖಡ್ಗಮನೆ ಎತ್ಕೊಂಡಿದ್ದ ಅವಳ ಹೆಂಡತಿಯ ಕೇಶರಾಶಿನ ಪಕ್ಕಕ್ಕೆ ತಲೆಯನ್ನು ತಗ್ಗಿಸ್ತಾನೆ. ಕೈ ಹಿಡ್ಕೊಂಡ ಕಟ್ಟಿದ ಯಾವ ಖಡ್ಗವನ್ನ ತಾಳಿ ಕಟ್ಟಿದ ಕೈಲೆ ತರುಣಿ ಕಂಠವ ಕೊಯ್ಲೆ ಏನಿದೆಂತಹ ಶೋಲೆ ವಿಧಿಯಲೀಲೆ ರವಿವಂಶ ಧರ್ಮ ಸತ್ಯ ತ್ರಾಣ ಶೀಲಗಳ ತೊರೆದು ನಾಗಿಂದು ಸ್ತ್ರೀ ಹತ್ಯೆಗೈದೆ ಅನುಮಾನ ಅಭಿಮಾನ ಅನುವಾದ ತೊರೆನೀಗ ಪಾಷಾಣದೆಂದೆನಗೆ ಕರುಣೆ ಮೀರಿ ಹಾಗೂ ಹೋಗುಗಳೆಲ್ಲ ಶಿವನ ಹಾಣತಿ ಎಂದು ಶಿರವಾಗಿ ಸ್ವೀಕರಿಸಿ ನಡೆಯುವುದೆಂತೋ. ಸರ್ವಧರ್ಮ ಪಕ್ಷ ಪಾಮಾಕ್ಷಗಳಿಗೆ ಹರ್ದಾಂಗಿಯ ತಲೆಯ ಕಡೆದು ನಾನಿ ಪಾದಾರವಿಂದಗಳಿಗೆ ಇದೋ ಸಮರ್ಪಿಸಿರುವೆ ಸ್ವೀಕರಿಸು ದೇವಾ 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 ದೇವಾ. ಹರಿಶ್ಚಂದ್ರ ಕೂಗದ ಯಾರು? ವಿಶ್ವಾಮಿತ್ರ. ನಿಲ್ಲಿಸ್ಬಿಟ್ಟ ಹಾಗೆ ಕತ್ತಿನ. ಯಾರು? ಓ ವಿಶ್ವಾಮಿತ್ರರು. ಹೇಳಿ ಸ್ವಾಮಿ, ಏನ್ ಮಾಡ್ತಾ ಇದೆಯಾ ಹರಿಶ್ಚಂದ್ರ? ಸ್ತ್ರೀ ಹತ್ಯೆ, ಕಟ್ಟುಕೊಂಡ ಹೆಂಡತಿನೇ ಕತ್ತರಿಸ್ತಾ ಇದೆಯಾ? ಬೇಡ, ಸಾಕು, ನಿಲ್ಲಿಸು. ಇಲ್ಲ ಗುರುಗಳೇ, ಒತ್ತು ಮೂಡು ಅಷ್ಟರಲ್ಲಿ ನನ್ನ ಹೆಂಡತಿನ ತಲೆ ಕಡಿಬೇಕು. ಆಜ್ಞೆ ಆಗಿದೆ, ತಡಿಬೇಡಿ, ನನ್ನನ್ನು ಬಿಡಿ. ಹರಿಶ್ಚಂದ್ರ, ಏನ್ ಮಾಡ್ತಾ ಇದೆಯಾ? ಇಷ್ಟೊಂದು ಮನಸ್ಸನ್ನ ಕಟಕ ಮಾಡ್ಕೊಂಡ್ರೆ ಏನಯ್ಯ ಸಂಬಂಧ, ಏನಯ್ಯ ವ್ಯತ್ಯಾಸ? ಬೇಡ ಬೇಡ, ನೀನು ಯಾರು? ಸತ್ಯಸಂಧನಾಗಿ ಆಳ್ವಿಕೆ ಮಾಡುತ್ತಿದ್ದ ಅಯೋಧ್ಯ ಸಾಮ್ರಾಜ್ಯದ ಅಧಿಪತಿಯಾದ ನೀನು ಸ್ತ್ರೀ ಹತ್ಯೆಗೆಯೋದು ಅಂದ್ರೆ ಏನಯ್ಯ? ನನ್ನ ಮಾತು ಕೇಳು. ನೋಡು, ಈಗಲೂ ನಿನಗೊಂದು ಅವಕಾಶ ಕೊಡ್ತೇನೆ. ಹೋಗಿರುವ ಸಾಮ್ರಾಜ್ಯವನ್ನು ಮತ್ತೆ ಕೊಡಿಸ್ತೇನೆ. ಹೆಂಡತಿಗೆ ಬಂದಿರೋ ಅಪವಾದವನ್ನು ಕೂಡ ಹೋಗಿಸ್ತೇನೆ. ಸತ್ತೋಗಿರೋ ನಿನ್ನ ಮಗನನ್ನು ಕೂಡ ಬದುಕಿಸ್ತೇನೆ. ಸ್ಮಶಾನವನ್ನು ಬಿಟ್ಟು ಸಾಮ್ರಾಜ್ಯ ಸಿಗುವಂತೆ ಮಾಡ್ತೇನೆ. ಎಲ್ಲ ಕೊಟ್ಟು ಬಿಡ್ತೇನೆ. ಒಂದೇ ಒಂದು ಬಾರಿ ನನ್ನ ಮಕ್ಕಳನ್ನು ಮದುವೆ ಆಗ್ತೇನೆ ಅಂತ ಒಂದು ಮಾತು ಹೇಳು, ಎಲ್ಲ ಕೊಟ್ಟು ಬಿಡ್ತೀನಿ ಅಂದ ವಿಶ್ವಾಮಿತ್ರ. ಹರಿಶ್ಚಂದ್ರ ನಗುತ್ತಾನೆ. ಗುರುಗಳೇ, ಸತ್ಯಕ್ಕೋಸ್ಕರವಾಗಿ ಸಾಮ್ರಾಜ್ಯವನ್ನು ತ್ಯಾಗ ಮಾಡದೆ, ಕಷ್ಟ ಕಾರ್ಪಣ್ಯಗಳಿಂದ ಅನುಭವಿಸಿದೆ, ಕಟ್ಟಿಕೊಂಡ ಹೆಂಡತಿಯನ್ನು ಮಾರದೆ, ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕುವಂತೆ ಮಾಡಿದೆ, ಸ್ಮಶಾನವನ್ನು ಕಾದೆ, ನನ್ನ ಮಗನಾದಂತವನು ಕೂಡ ಕಳ್ಕೊಂಡೆ. ಈಗ ನನ್ನ ಹೆಂಡತಿಯನ್ನು ಕಡಿಯುವ ಸಂದರ್ಭ ಬಂದರು. ನಾನು ಸತ್ತು ಬಿಡ್ತಿಲ್ಲ ಅಂದ್ರೆ ಆಗ್ಲಾರು ತಿಳ್ಕೋಬೇಡ್ದ. ಒಂದು ಹೇಳ್ತೀನಿ ವಿಶ್ವಾಮಿತ್ರ, ಗಮನ ಬಿಟ್ಟು ಕೇಳಿ. ಎಲ್ಲಿಯ ತನಕ ನಾನು ಸತ್ಯವನ್ನು ಬಿಡಲ್ವೋ, ಎಲ್ಲಿಯ ತನಕ ನಾನು ಧರ್ಮದ ಕೆಲಸ ಮಾಡಲ್ವೋ, ಎಲ್ಲಿಯ ತನಕ ಈ ಹರಿಶ್ಚಂದ್ರ ತಪ್ಪನ್ನ ಸುಳ್ಳನ್ನ ಹೇಳದಿಹನೋ, ಅಲ್ಲಿಯ ತನಕ ನಾನೇನನ್ನೂ ಕಳೆದುಕೊಂಡಿಲ್ಲ, ನಾನು ಯಾವುದನ್ನು ಕೂಡ ಬಿಟ್ಟಿಲ್ಲ. ಸುಮ್ಮನೆ ದಾರಿ ಬಿಡಿ, ಸಮಯವಾಯ್ತು. ದೇವಿ ಸಿದ್ಧಳಾಗುವಂತ ಹರಿತವಾದ ಕಟ್ಟಿಗೆಯನ್ನು ಎತ್ತುಕೊಂಡಿದ್ದೆ. ಒಂದೇ ಸಾರಿ ಪಟ್ಟನೆ ಬಡ್ದಲ್ಲ, ಕತ್ತಿ ಮಾಯವಾಗಿ ಅವಳ ಕೊರಳಿಗೆ ಹಾರವಾಗಿ ಬದಲಾಗೋಯ್ತು. ಗುರುಗಳೇ, ಏನಿದು ವಿಚಿತ್ರ? ಯಾಕೆ ಹೀಗೆ ಮಾಡಿದ್ರಿ? ಅಯ್ಯೋ, ನಾನಲ್ಲಪ್ಪ ಮಾಡಿದ್ದು. ಕತ್ತೆತ್ತಿ ನೋಡು ಅಲ್ಲಿ ಅಂದಾಗ ಶಿವಪಾರ್ವತರು ಪ್ರತ್ಯಕ್ಷರಾಗಿ ಆಶೀರ್ವಾದ ಮಾಡಬೇಕಿದ್ದಾರೆ. ಪರಮೇಶ್ವರ, ವಿಶ್ವನಾಥ, ಏನೇನಿನ ಲೀಲೆ, ಏನೇನಿನ ಲೀಲೆ? ಹರಿಶ್ಚಂದ್ರ, ಎಂತ ಸತ್ಯವಂತನಪ್ಪ ನೀನು. ಸತ್ಯಕ್ಕೋಸ್ಕರವಾಗಿ ಸಾಮ್ರಾಜ್ಯ ಕಳೆದರು, ಹೆಂಡತಿಯನ್ನು ಮಾರಿದರು, ಏನೇ ಮಾಡಿದ್ರು ನೀನು ಸತ್ಯ ಬಿಡಲಿಲ್ವಲ್ಲ. ಆ ಸತ್ಯವೇ ನಿನ್ನನ್ನು ಕಾಪಾಡಿದ್ದು ಅಂತ ಆಶೀರ್ವಾದ ಮಾಡದ ಕೂಡಲೇ ರಾಜರಾಣಿಯರಾಗಿ ನಿಂತು ಬಿಟ್ರು ಗಂಡ ಹೆಂಡತಿರುವರು ಕೂಡ. ಸತ್ಯದಿಂದ ನೀನು ಏನೂ ಕಳ್ಕೊಂಡಿಲ್ಲ ಕಣಯ್ಯ, ಹೋಗಿರುವುದನ್ನು ಕಳ್ಕೊಂಡಿಲ್ಲ, ಎಲ್ಲವೂ ನಿನ್ನ ಜೊತೆಯಾಗೇ ಇದೆ, ನಿನ್ನ ಜೊತೆಯಾಗಿ ಬಂದಿದೆ. ಕಳೆದು ಹೋಗಿರೋ ನಿನ್ನ ಮಗನು ಕೂಡ ಬದುಕಿದ್ದಾನೆ. ನೋಡಲ್ಲಿ ಎಂದಾಗ ಲೋಹಿತಾಶ್ ಓಡೋಡ್ ಬಂದು ಮಗನಾದಂತವನ ತಂದೆಯನ್ನು ಬಾಚಿ ತಪ್ಪಿಕೊಂಡ. ಪರಮಾತ್ಮ, ಎಲ್ಲ ನಿನ್ನೆ ಲೀಲೆ ಕಣಪ್ಪ, ಎಲ್ಲ ನಿನ್ನೆ ಲೀಲೆ. ನನ್ನ ಲೀಲೆ ಅಲ್ಲ ಹರಿಶ್ಚಂದ್ರ, ನಿನ್ನ ಸತ್ಯ. ಎಂತ ಕಠಿಣವಾದ ಸಂದರ್ಭ ಬಂದರೂ ಸತ್ಯ ಬಿಡದೆ ಸತ್ಯ ಪರಿಪಾಲನೆ ಮಾಡಿದೆ, ಎಲ್ಲ ಆ ಸತ್ಯವೇ ನಿನ್ನನ್ನು ಕಾಪಾಡಿದ್ದು. ಪಾರ್ವತಿ, ಈಗೇನು ಹೇಳುವೆ? ನನ್ನ ಭಕ್ತನಾದಂತವನ ಸತ್ಯ ನಿನಗೆ ತಿಳಿಯುತ್ತೆ.
ತಿಳಿತು ಸ್ವಾಮಿ. ಇಂಥ ಭಕ್ತರು ನಾನು ಎಲ್ಲೂ ನೋಡಲಾರೆ. ಸೂರ್ಯ ಚಂದ್ರನ ತನಕ ನಿನ್ನ ಚರಿತ್ರೆ ಚಂದರತ್ವವಾಗಲಿ ಅಂತ ಆಶೀರ್ವಾದ ಮಾಡ್ಬಿಟ್ಟ ಶಿವ. ಆಗ ಅಭಯವನ್ನು ಪಡೆದ ಆ ಹರಿಶ್ಚಂದ್ರ ತನ್ನ ಹೆಂಡತಿಯಾದ ಚಂದ್ರಮತಿ, ಲೋಹಿತಾಶ್ವ, ವಿಶ್ವಾಮಿತ್ರ, ವಸಿಷ್ಠ ಮುನಿಗಳು ಅವರೀರ್ವರು ಮಾಡದ ಪಂಥದಿಂದ ಇವನ ಸತ್ಯ ಹಿರಿಮೆ ಹೆಚ್ಚಾಯ್ತಲ್ಲ. ವಿಶ್ವಾಮಿತ್ರ ಹೇಳ್ತಾನೆ, ಹರಿಶ್ಚಂದ್ರ, ನಾನು ಮಾತು ಕೊಟ್ಟ ಹಾಗೆ ನಾನು ಸೋತರೆ ನನ್ನ ಸರ್ವಸ್ವವನ್ನು ನಿನಗೆ ಯಾವ ತಪೋಶಕ್ತಿನ ದಾರಿ ಎರೆದು ದೇವಲೋಕದ ಸಿಂಹಾಸನ ನಿನಗೆ ದಾರಿಯಾಗಿ ಕೊಡ್ತಾ ಇದ್ದೇನೆ, ಒಪ್ಪಿಸ್ಕುವಂತ ದಾರಿ ಎರೆದು ಬಿಟ್ಟ ಅವನಿಗೆ. ವಸಿಷ್ಠ ಮುನಿಗಳೇ, ನಿಮ್ಮ ಮಾತೆ ಸತ್ಯವಾಯಿತು, ನಿಮ್ಮ ಶಿಷ್ಯನೇ ಗೆದ್ದ, ನಾನು ಸೋತೆ. ಇಲ್ಲ ಪೂಜ್ಯರೇ, ನಿಮ್ಮಿಂದ ನಾನು ಪರಮೇಶ್ವರನ ದರ್ಶನ ಮಾಡಂಗಾಯ್ತು. ಎಲ್ಲ ಪರಮೇಶ್ವರನೆಚ್ಚೆ, ಪರಮೇಶ್ವರನೆಚ್ಚೆ. ಭವವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ, ನಮೋ ನಾದಲೋಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ ದೇವಾ ದೇವಾ. ಅಂದಿನಿಂದ ಸುಮಾರು ವರ್ಷಗಳ ಕಾಲ ಸತ್ಯಸಂಧನಾಗಿ ಆಳ್ವಿಕೆ ಮಾಡಿದ ಹರಿಶ್ಚಂದ್ರ ಸ್ವರ್ಗವನ್ನು ಸೇರಿ ಅರ್ಧ ಸಿಂಹಾಸನದ ಸ್ವೀಕಾರ ಮಾಡ್ತಾನೆ. ನೋಡಿ, ಅಂತ ಸತ್ಯಸಂಧ ಹರಿಶ್ಚಂದ್ರ ಭೂಪಾಲ. ಅಂತ ಸತ್ಯವಂತನ ಹಿರಿಮೆ ಜಗತ್ತಿನಾದ್ಯಂತ ಮೆರೆಯಲು ಸತ್ಯವೇ ಕಾರಣವಾಯಿತು. ಅಂತ ಭಗವಂತನ ಅಭಯವನ್ನು ಪಡೆದಂತವನು ಹರಿಶ್ಚಂದ್ರ ಭೂಪಾಲ. ಇವತ್ತು ಸತ್ಯ ಪರಿಪಾಲಕನಾಗಿ, ಸತ್ಯಸಂಧನಾಗಿ, ಮನೆಗೆ ಹಿರಿಯರಾಗಿ ಬಾಳ ಬದುಕಿ ಮೋಕ್ಷವನ್ನು ಪಡೆತಿರುವಂತವರು ನಮ್ಮ ವೆಂಕಟೇಗೌಡರು. ನಿಜವಾಗ್ಲೂ ಭಗವಂತನ ಸಹಕಾರ ಇವತ್ತು ಪುಣ್ಯವನ್ನು ಕಲ್ಪಿಸಿಕೊಂಡವರು ಮಹಾನುಭಾವರು. ಭಗವಂತ ಅವರಿಗೆ ಅಭಯವನ್ನು ಪಡೆಯುವುದಕ್ಕೆ ಇವತ್ತಿನ ಕಾರಣ ಸಾಕ್ಷಿ. ಒಬ್ಬರು ಕೂಡ ಹಳ್ಳಾಡದ ಭಕ್ತಿಯಿಂದ ಪರಮಾತ್ಮನ ಒಂದು ಪುಣ್ಯ ಕಥೆಯನ್ನ, ಒಳ್ಳೆ ಕಥೆನ ಆಯ್ಕೆ ಮಾಡಿ ಇವತ್ತು ಭಗವಂತನ ಸಮರ್ಪಣಾ ಕಾರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಸುಮಾರು 7:45 ಪ್ರಾರಂಭವಾದ 12 ಗಂಟೆ ಸತತ 4:45 ಗಂಟೆಗಳ ಕಾಲ ಭಕ್ತಿಯಿಂದ ಪರಮಾತ್ಮನ ಕಥೆಯನ್ನು ನಾವಿವತ್ತು ಕೇಳಿದ್ದೇವೆ. ಯಾಕಂದ್ರೆ ಮಧ್ಯ ನಾವು ಬ್ರೇಕ್ ಕೊಟ್ಬಿಟ್ಟು ಎದ್ದೋಗಿರ್ಬೋದು, ದೊಡ್ಡ ವಿಚಾರನಲ್ಲ. ಒಂದ್ಸರಿ ಕತೆ ಕೇಳ್ತೀವಿ ಅಂತ ಕೂತ್ಕೊಂಡ್ಮೇಲೆ ಸಂಪೂರ್ಣ ಕೇಳ್ಬಿಟ್ಟು ಎದ್ದು ಬಿಡ್ಬೇಕು. ಆಗ್ಲೇ ಮಾಡಿಸ್ತವ್ರಿಗೂ ಸಾರ್ಥಕ, ಮಾಡಿಸ್ಕೊಂಡವ್ರಿಗೂ ಒಂದು ಪುಣ್ಯ, ಕೇಳದ ನಮಗೂ ಒಂದು ಸೌಭಾಗ್ಯ. ಇವತ್ತಂತ ಸೌಭಾಗ್ಯವನ್ನ ವೆಂಕಟೇಗೌಡರು ನಮ್ಮ ಮಾರ್ಗೋಡ್ನಡಿಯಲ್ಲಿ ಪಡೆದು ಇವತ್ತು ಮೋಕ್ಷವನ್ನು ಪಡಿತಾ ಇದ್ದಾರೆ. ಕುಟುಂಬಸ್ಥರ ಭಕ್ತಿಯಿಂದ ಇವತ್ತು ಅವರ ಸ್ಮರಣೆಯನ್ನು ಮಾಡಿಸುವ ಜೊತೆಯಾಗಿ ಪುಣ್ಯವನ್ನು ಕಲ್ಪಿಸುವಂತ ಕಾರ್ಯವನ್ನು ಮಾಡಿ ಅವರ ಸಮರ್ಪಣೆಯ ಒಂದು ಅಭಿನಂದನದ ಕಾರ್ಯವನ್ನು ಮಾಡಿದ್ದಾರೆ. ಗ್ರಾಮದವರೆಲ್ಲರೂ ಕೂಡ ಅವರ ಪುಣ್ಯಕಾರದಲ್ಲಿ ಸೇರಿ ಅವರ ಪುಣ್ಯಕಾರದ ನಾವೆಲ್ಲ ಒಂದು ಕಿಂಚಿತ್ತು ಪುಣ್ಯವನ್ನು ಪಡೆದಿದ್ದೇವೆ. ನೋಡಿ, ಇಂಥ ಸೌಭಾಗ್ಯ ಎಲ್ರಿಗೂ ಕೂಡ ಸಿಗ್ತಕ್ಕಂಥದ್ದಲ್ಲ. ಸಿಕ್ಕಿರುವ ಅವನೇ ಮಹಾಪುಣ್ಯವಂತರು. ಆ ಪುಣ್ಯ ಅವರನ್ನ ಸ್ವರ್ಗ ಪ್ರಾಪ್ತಿ ಮಾಡಲು ಅವಕಾಶ ಕೊಡ್ಲಿ ಅಂತ ಭಕ್ತಿಯಿಂದ ಬೇಡ್ತಾ ಅವರ ಕೊಂಡಾಡುವಂತ ಗೀತೆ ನಾಡೋಣ. ಮನೆಯವರೊಬ್ಬರು ಮುಖ ತೊಳ್ಕೊಂಡ್ಬಿಡಿ. ಒಬ್ರು, ಏ ಶಂಕರ ದಯಾನಿರೇ, ನಮ್ಮ ನಿಮ್ಮನೆಲ್ಲರ ನಗಲಿ ವೈಕುಂಠವನ್ನು ಸೇರಿದಿರಾ ಶ್ರೀಮಾನ್ ವೆಂಕಟೇಗೌಡರೇ. ನಿಮ್ಮ ಜನ್ಮ ಸಾರ್ಥಕವು ಅಯ್ಯ, ನಿಮಗೆ ಕೋಟಿ ನಮನಗಳು ಸ್ವಾಮಿ. ಈ ದೇಹದಿಂದ ದೂರನಾದೆ ಏಕೆಯಾತ್ಮವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ಇನ್ನೆಲ್ಲಿ ಈ ಲೋಕ ನಮ್ಮದೇ, ಈ ದೇಹದಿಂದ ದೂರನಾದೆ ಏಕೆಯಾತ್ಮವೇ. ವಿಷವದಾಗೆ ನ್ಯಾಯವೆಲ್ಲಿದೆ, ಕೈವ ದೈವ ಸಾವು ಬದಲು ಎಲ್ಲಿ ರಕ್ಷಣೆ. ಪೂಜೆಗಾಗಿ ಕಾದವು ಕಸವ ಸೇರಿದೆ, ಬಾಡಿನಾಸೆ ಚಿಗುರಿನಲ್ಲೇ ಬಾಡಿ ಹೋಗಿದೆ. ಯಾವ ತಪ್ಪಿಗೆ ಅಯ್ಯ ಹೇಳಬಾರದೆ, ಸರಿಯೇನೋ ಏಳು ದೇವ
ದೇವರೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಲ್ಲಿ ಈ ಲೋಕ ನಮ್ಮನೆ ಈ ದೇಹದಿಂದ ದೂರ ನಾವಿ ಏಕೆ ಆತ್ಮವೇ ಶಿವನಾಮ ಭಕ್ತಿಯೊಂದೆ ಅಮರ ಜೀವಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿ ಬಾರೆಯ ಅಯ್ಯ ಶ್ರೀಮಾನ್ ವೆಂಕಟೇಗೌಡರೇ ಅಯ್ಯ ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿ ಬಾರೆಯ ಮರಳಿ ಬಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿ ಬಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿ ಬಾರೆಯ ಈ ದೇಹದಿಂದ ದೂರನಾದೆ ಏಕೆ ಆತ್ಮವೇ ಈ ಸಾವು ನ್ಯಾಯವೇ ವೆಂಕಟೇಗೌಡರ ಸಾವು ನ್ಯಾಯವೇ ಈ ಪುಣ್ಯವಾದ ದಿವಸ ನಮ್ಮ ಬನ್ನೂರು ಹೋಬಳಿಯ ಮಾರಗೋಡ್ನಳ್ಳಿ ಗ್ರಾಮದಲ್ಲಿ ಹಿರಿಯರಾಗಿ ಬಾಳಿ ಬದುಕಿ ಮನೆಗೆ ಶೋಭೆಯನ್ನು ತಂದು ಇವತ್ತು ಎಲ್ಲರನ್ನ ದುಃಖದಮಯವಾದ ಜೀವನವನ್ನು ಇಟ್ಟು ಕೈಲಾಸ ವೈಕುಂಠ ಸೇರಿದ ನಮ್ಮ ಶ್ರೀಯುತರಾದ ವೆಂಕಟೇಗೌಡರ ಪುಣ್ಯ ಕಾರ್ಯವನ್ನು ಕುಟುಂಬದವರು ಮಕ್ಕಳು ಹೆಣ್ಣು ಮಕ್ಕಳು ಸೊಸೆಂದರೆಲ್ಲರೂ ಕೂಡ ಭಕ್ತಿ ನಿಷ್ಠೆಯಿಂದ ಅವರಿಗೆ ಸಮರ್ಪಣೆ ಕಾರ್ಯವನ್ನು ಮಾಡಬೇಕು ಅನ್ನೋ ನಿಟ್ಟನ್ನು ಇಟ್ಕೊಂಡು ಭಕ್ತಿಯಿಂದ ನಿರ್ವಿಘ್ನವಾದ ಕಾರ್ಯವನ್ನು ಯಾವ ರೀತಿ ಅಡೆತಡೆಗಳಿಲ್ಲದೆ ಅವರ ಸೇವೆಯನ್ನ ಅವರ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಹೋಗ್ತಿರುವಂತಹ ಮಹಾನುಭಾವರಿಗೆ ಮೋಕ್ಷವನ್ನು ಮುಕ್ತಿಯನ್ನು ಸದ್ಗತಿಯನ್ನು ಪರಮಾತ್ಮ ಕೊಡುವಂತಹದ್ದು, ಕುಟುಂಬದವರಿಗೆ ಆ ದುಃಖ ತಡೆಯುವ ಶಕ್ತಿ ಕೊಡುವಂತಹದ್ದು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಬಲವಾದ ನುಡಿಸ್ತಕ್ಕಂಥವರು ನಮ್ಮ ಹರಿಪುರದ ನಾಗೂರವರು ಒಂದು ಚಪ್ಪಾಳೆ ಹೊಡಿತವರು ಒಂದು ಅಭಿನಂದನೆಗಳನ್ನು ಕೋರೋಣ. ಅವರಿಗೆ ಸಾಥ ನೀಡಲು ಇವತ್ತು ಕೀಬೋರ್ಡ್ ಕಲಾವಿದರಾಗಿ ಬಂದಿದ್ದಂಥವರು ನಮ್ಮ ಬೆಟ್ಟದ ಮಾದರಿಗಳ ಪ್ರಸನ್ನರವರು, ಅವ್ರಿಗೊಂದು ಚಪ್ಪಾಳೆ ಹೊಡಿತ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಿದಮ್ ಪ್ಯಾಡ್ ಕಲಾವಿದರಾಗಿ ಹಾಗೂ ಹೆಸರಾಂತ ಅರಿಕೆತ ಗಾಯಕರಾಗಿ ಕಲಾವಿದರಾಗಿರುವಂತಹ ನಮ್ಮ ಶ್ರೀಯುತರಾದಂತ ದಿಲೀಪ್ ರವರು ಕೂಡ ಬಂದಿದ್ದಾರೆ. ದಿಲೀಪ್ ಕುಮಾರ್ ಶಾಸ್ತ್ರಿ ಅವರು ಒಂದು ಚಪ್ಪಾಳೆ ಹೊಡೆದ ನಮ್ಮ ಸಹೋದರರು. ಹಾಗೆ ಕುಣದಾಗಿ ಹೆಸರಾಂತ ಕಲಾವಿದರು ನಮ್ಮ ತಂದೆಯವರು, ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ, ಬದರವಾಳ ಶಿವಕುಮಾರ್ ಶಾಸ್ತ್ರಿಗಳು, ಅವರ ಸುಪುತ್ರ ನಾವು ಭರತ್ ಶಿವಕುಮಾರ್ ಶಾಸ್ತ್ರಿ ಅಂತ. ಈ ನಮ್ಮ ತಂಡದಲ್ಲಿ ನಿಮಗೇನಾದ್ರೂ ಲೋಪದೋಷಗಳು ಕಂಡಿದ್ರೆ ದಯಮಾಡಿ ಮನಸ್ಸಿ, ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ಸದಾ ನಮ್ಮ ತಂಡದ ಮೇಲೆ ಹೇಗೆ ಇರಲಿ, ಅವ್ರಿಗೆ ವೈಕುಂಠ ಸೇರ್ಲಿ, ನಿಮ್ಮೆಲ್ಲರಿಗೂ ಪುಣ್ಯ ದೊರಕಲಿ, ಭಗವಂತ ಎಲ್ಲರೂ ಕೂಡ ಚೆನ್ನಾಗಿಟ್ಟಿರ್ಲಿ, ಭಗವಂತ ಎಲ್ಲರೂ ಕೂಡ ಸಾಕಾರಗೊಳ್ಳಿ. ಕರ್ಪೂರಾಜ್ ಮನೆಯವರು ಎಲ್ಲ ನಿಂತುಕೊಳ್ಳಿ. ಯಾಕಂದ್ರೆ ನಾವು ಈಗ ಮುಗಿಸಿ ಊಟ ಮಾಡ್ಬೇಕಿನ್ನೂ ಊಟ ಮಾಡಿಲ್ಲ ನಾವು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಮಹದೇವ ನೀನೇ ಗತಿಯೋ, ಮಹದೇವ ನೀನೇ ಮತಿಯೋ, ಹುಟ್ಟಿದ್ದು ರಾಜೇಶ, ಬೆಳೆದದ್ದು ಕತ್ತಲ ರಾಜ್ಯ, ನಂಬಿದ ಭಕ್ತರ ಮನೆಯ ಕೊಂಡಾಡುವಂತ ಹೂವೆ, ತುಂಗಾಡ ನದಿಯ ಬೆಳಗಿದು ವೆಂಕಟೇಗೌಡರಿಗೆ ಹೂವ ಚೆಲ್ಲಾಡುವನ್ನೀರು, ನಮ್ಮ ವೆಂಕಟೇಗೌಡರಿಗೆ ಹೂವ ಚೆಲ್ಲಾಡುವನ್ನೀರು. ಇಂದ್ರಾರಮಣ ಗೋವಿಂದ, ಲಕ್ಷ್ಮೀ ರಮಣ ಪಾಲಕಿ ಗೋವಿಂದ, ಆಂಜನೇಯ ಸ್ವಾಮಿ ಪಾಲಕಿ ಗೋವಿಂದ. ಮೂಲಕೂಟ ವೈಕುಂಠ ಸೇರಿರ್ತಕ್ಕಂಥ ನಮ್ಮ ವೆಂಕಟೇಗೌಡರ ಪಾಲಕ್ಕೆ, ಮೂಲಕೂಟ ವೈಕುಂಠ ಸೇರಿರ್ತಕ್ಕಂಥ ನಮ್ಮ ವೆಂಕಟೇಗೌಡರ ಪಾಲಕ್ಕೆ, ಮೂಲಕೂಟ ವೈಕುಂಠ ಸೇರಿರ್ತಕ್ಕಂಥ ನಮ್ಮ ವೆಂಕಟೇಗೌಡರ ಪಾಲಕ್ಕೆ. ಸರ್ವೇ ಜನ ಸುಖಿನ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ, ಶುಭಗಳಿಗೆ ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.